ಬೀಸು ದೊಣ್ಣೆಯಿಂದ ಪಾರಾದ್ರೆ ಆಯುಸ್ ಜಾಸ್ತಿ ಅಂತೆ. ಅದು 100 ಆಗ್ಬೋದು, 1000 ಆಗ್ಬೋದು. ಬಟ್ ಸಿದ್ದರಾಮಯ್ಯನವ್ರಿಗೆ ಪದೇ ಪದೇ ಅವಕಾಶ. ನವೆಂಬರ್ 21, ಜನವರಿ 6, ಸಂಕ್ರಾಂತಿ ಆದ್ಮೇಲೆ 16, ಫೆಬ್ರವರಿ, ಈಗ ಮಾರ್ಚ್ 6, 6, 6, 6. ಈಗ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡಿಸ್ತಾವ್ರೆ. ಈ ಬಜೆಟ್ ಹಿನ್ನೆಲೆ ಸದ್ಯಕ್ಕೆ ಸೇಫ್ ಅಂತ. ಬಜೆಟ್ನ ನಾನೇ ಮಂಡಿಸ್ಬೇಕು ಅಂತ ಕೂತಿದ್ರು ಡಿ ಕೆ ಶಿವಕುಮಾರ್. ಮದ್ದೂರು ಶಾಸಕ ಕದಲೂರು ಉದಯ್ 50-60 ಜನ ಶಾಸಕರು ಹೋಗ್ತೀವಿ ನಾವು ಡೆಲ್ಲಿಗೆ, 1 ವಾರ ಟೈಮ್ ಅಂತೆಲ್ಲ ಅಬ್ಬರಿಸಿ ಬೊಬ್ಬಿರ್ತಿದ್ರು. ಅದಾಗ್ಲಿಲ್ಲ ಆ ಗೇಮ್. ಆದ್ರೆ 31 ಮೊದಲ ಬಾರಿ ಗೆದ್ದಂತ ಶಾಸಕರ ಸಹಿಯನ್ನ ಹಾಕಿ ಕೊಡ್ಸಿದ್ರು. ನಾವು ಫಸ್ಟ್ ಟೈಮ್ MLA ಮಂತ್ರಿ ಆಗ್ಬೇಕು ಅಂತ. ಅದಾದ MLCಗಳ ಹತ್ರ ಕೊಡ್ಸಿದ್ರು. ಜೊತೆಗೆ ಹೈಕಮಾಂಡ್ಗೆ ನಾನೇ ಬಜೆಟ್ ಮಾಡಿಸ್ಬೇಕು ಅಂತ ಹಠ ಹಿಡಿದು ಕೂತಿದ್ರು. ಆದ್ರೆ ಹೈಕಮಾಂಡ್ ಭೇಟಿ ಫಲಪ್ರದ ಆದ್ಮೇಲೆ ಡಿ ಕೆ ಶಿವಕುಮಾರ್ ನಿರಾಳ, ಸಿದ್ದರಾಮಯ್ಯ ಟೀಮ್ ನಲ್ಲಿ ತಳಮಳ ಅಂತ. ಡಿ ಕೆ ಶಿವಕುಮಾರ್ ಟೀಮ್ ಒಂದಷ್ಟು ಜನ ಫಾರಿನ್ ಟ್ರಿಪ್ ಹೋದ್ರು. ಸಿದ್ದರಾಮಯ್ಯನವ್ರ ಟೀಮ್ನವರು ಒಂದಷ್ಟು ಜನ ದಲಿತ CM ಕೂಗ ನೆಪಿಸಿದ್ದಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಂಗಿಲ್ಲ ಅಂತ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಏನು ಅಂತಾರೆ, ಒಳ್ಳೆ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದ್ರು. ಅವಧಿಯನ್ನ ಮೀರಿದ್ರು. ಬಜೆಟ್ ಅಂತ ಬಂದ್ ಕೂತ್ರು. ಈ ಬಜೆಟ್ ಒಂದು ಆಸೆ ಇದ್ದಂಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದ್ ನಿರ್ಧಾರ ಮಾಡ್ಕೊಂಡಿದ್ದಾರೆ, ನಂಗೆ ಸಿಗುತ್ತೆ ಅಂತ, ಡೋಂಟ್ ವರಿ ಅಂತ. ಕೆಲವರು ಮಾರ್ಚ್ 10ನೇ ತಾರೀಕು ಡಿನ್ನರ್ ಮೀಟಿಂಗ್ ಡೆಡ್ಲೈನ್ ಅಂತ ಕೆಲವರು ಅನ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಶತಾಯಗತಾಯ ತಪ್ಪಿಸ್ಬೇಕು ಡಿ ಕೆ ಶಿವಕುಮಾರ್ಗೆ ಅಂತ. ಬಟ್ ಸಿದ್ದರಾಮಯ್ಯ ನಾನೊಂದು ಬಜೆಟ್ ಮಂತ್ಸ್ ಮುಂದಕ್ಕೆ ಹೋಗೋಣ ಅಂತ ಇದ್ದಂಗಿದೆ. ಬಟ್ ಈ ಗ್ಯಾಪ್ ಅಲ್ಲಿ ಅವರ ಫೋನ್ ಟ್ಯಾಪಿಂಗ್, ಫೋನ್ ಕದ್ದಾಲಿಕೆ, ಡಿ ಕೆ ಶಿವಕುಮಾರ್ ಟೀಮ್ ಅವ್ರ ಫೋನ್ ಕದ್ದಾಲಿಕೆ ಏನ್ ಮಾಡ್ತಾರೆ ಎತ್ತ ಅಂತ. ಡಿ ಕೆ ಶಿವಕುಮಾರ್ ಮಾಡ್ತಿರೋದಲ್ಲ ಓಪನ್ ಸೀಕ್ರೆಟ್. ದೆಹಲಿಯಲ್ಲಿ ನಿಂತ್ಕೊಂಡು ನಾನು ಬಂದಿರೋದ ರಾಜಕಾರಣ ಮಾಡಕ್ಕೆ, ಅದೇನ್ ಮಾಡ್ತೀನಿ ಏನ್ ಬಿಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಬಟ್ ನಾನು ಬಂದಿರೋದು ಈ ಸರ್ ರಾಜಕಾರಣ ಮಾಡಕ್ಕೆ ಅಂತ ಘಂಟಾ ಘೋಷವಾಗಿ ಮೀಡಿಯಾಗಳ ಮುಂದೆ ಮಾತನಾಡಿದ್ರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಸಿಂಗಲ್ ಗುರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಸಿದ್ದರಾಮಯ್ಯನವ್ರದ್ದು ಟೀಮ್ದು ತಪ್ಪಿಸ್ಬೇಕು ಡಿ ಕೆ ಶಿವಕುಮಾರ್ನ ಅಂತ. ಸಿದ್ದರಾಮಯ್ಯ ಉಳಿಬೇಕು ಅಂತ ಅನ್ನೋಕ್ಕಿಂತ ಉಳಿಯೋ ಗ್ಯಾರಂಟಿ ಇಲ್ಲ, ತಪ್ಸನ ಡಿ ಕೆ ಶಿವಕುಮಾರ್ ಆಗೋದು ಅಂತ. ಆ ಕಾರಣಕ್ಕೆ ದಲಿತ ಮುಖ್ಯಮಂತ್ರಿ ಬೇರೆ ಬೇರೆ ಎಲ್ಲ ಚರ್ಚೆಗಳನ್ನ ಹುಟ್ಟುಹಾಕಿದ್ದಾರೆ. ಬಟ್ ಬಜೆಟ್ ಸಿದ್ದರಾಮಯ್ಯನವ್ರಿಗೆ ಅದೊಂದು ಅದೃಷ್ಟ. ಎಲ್ಲವೂ ಆಯ್ತು. 20 ವರ್ಷದ ಕಾಂಗ್ರೆಸ್ ಜೀವನದಲ್ಲಿ 10 ವರ್ಷ ವಿಪಕ್ಷ ನಾಯಕ, 7.25-8 ವರ್ಷ ಮುಖ್ಯಮಂತ್ರಿ. JDS ಹೇಳಿದ್ರೆ ಏನೂ ಆಗಕ್ಕಾಗ್ತಿರ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಬಂದು ಪರಮೇಶ್ವರ್ ಅಧಿಕಾರವನ್ನ ನುಂಗಿದ್ರು, ಖರ್ಗೆ ಅಧಿಕಾರವನ್ನ ನುಂಗಿದ್ರು, DK ಅಧಿಕಾರವನ್ನು ಸ್ವಲ್ಪ ನುಂಗಿದ್ರು. ಅಂದ್ರೆ ಅವಕಾಶವನ್ನು ಕಸ್ಕೊಂಡ್ರು ಅಂತ. ಸಿದ್ದರಾಮಯ್ಯ ಬಂದಿಲ್ಲ ಅಂದ್ರೆ ಯಾರೋ 10 ವರ್ಷ ವಿಪಕ್ಷ ನಾಯಕ ಆಗಿರೋರು ಆ ಪಾರ್ಟಿಲಿ ಯಾರೋ 8 ವರ್ಷ ಮುಖ್ಯಮಂತ್ರಿ ಆಗಿರೋರ. ಸಿದ್ದರಾಮಯ್ಯ ಬಂದೇ ಇಲ್ಲ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿರಲ್ಲ. ಸಿದ್ದರಾಮಯ್ಯ ಬರುವ ಮುನ್ನ ದೇವರಾಜ್ ಅರಸು, SM ಕೃಷ್ಣ, ಬಂಗಾರಪ್ಪನವರು, ಮೊಯ್ಲಿ ಅವರು, ನಿಡ್ಲಿಂಗಪ್ಪನವರು ಎಲ್ಲ ಮುಖ್ಯಮಂತ್ರಿಗಳಾಗವರಪ್ಪ. ಸಿದ್ದರಾಮಯ್ಯ ಮೊದಲು ಕಾಂಗ್ರೆಸ್ ಇತ್ತು, ಅಧಿಕಾರಕ್ಕೆ ಬಂದಿತ್ತು. ಸಿದ್ದರಾಮಯ್ಯ ನಂತರವೂ ಕಾಂಗ್ರೆಸ್ ಇರುತ್ತೆ, ಅವ್ರ ಅಧಿಕಾರಕ್ಕೆ ಬರ್ತಾರೆ, ಅವ್ರು ನಡೀತಾರೆ. ಹಾಗಾಗಿ ಈ ಸಿದ್ದರಾಮಯ್ಯ ಬಿಟ್ರೆ ಕಾಂಗ್ರೆಸ್ ಇಲ್ಲ. ಕೆಲವೊಂದು ವರ್ತನೆಗಳಿರುತ್ತೆ. ಸಿದ್ದರಾಮಯ್ಯ ಎಲ್ಲಾರ ಮುಳುಗೋಯ್ತು ಅಂತ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಮುಳುಗಕ್ಕೆ ಸಿದ್ದರಾಮಯ್ಯನೇ ಗೆಲ್ಲಿಲ್ಲ ಚಾಮುಂಡೇಶ್ವರಿ 18ರಲ್ಲಿ. ಹಾಗಾಗಿ ಕಾಂಗ್ರೆಸ್, ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ, ಯಡಿಯೂರಪ್ಪ ಇಲ್ಲ ಅಂದ್ರೂ ಬಿಜೆಪಿ ಇರುತ್ತೆ. ಒಂದಷ್ಟು ಸಮಸ್ಯೆಗಳಾಗಬಹುದೇ ಹೊರತು ಬೇರೆ ಇನ್ನೇನು ಆಗಕ್ ಸಾಧ್ಯ ಇಲ್ಲ. ಆದ್ರೆ ದೇವೇಗೌಡರು, ಕುಮಾರಸ್ವಾಮಿ ಇಲ್ಲದೆ JDS ಇರಲ್ಲ ಅಂತ ಅದ್ ಹೇಳ್ಬೋದು. ಯಾಕಂದ್ರೆ ಬಿಕಾಸ್ ಅವ್ರ ಮೇಲೆ ಡಿಪೆಂಡ್ ಆಗಿರೋ ಪಾರ್ಟಿ ಅದು. ಹಾಗಾಗಿ ಕಾಂಗ್ರೆಸ್ನ ಸದ್ಯದ ಬೆಳವಣಿಗೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾ ಇದ್ದಾರೆ ಈ ಸರಿ, ಅದು ಗ್ಯಾರಂಟಿ ಇದೆ. ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗ್ತಾ ಇದೆ. ಮಾರ್ಚ್ 10ಕ್ಕೆ ಈ ಟೈಮಲ್ಲಿ 6 ವರ್ಷ ಆಯ್ತು ಅವ್ರ ಲೆಕ್ಕಾಚಾರ. ಡಿ ಕೆ ಶಿವಕುಮಾರ್ ಆಗ ಡಿನ್ನರ್ ಮೀಟಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ. ಬಟ್ ಒಂದ್ ವಿಷಯ ಅಂತಂದ್ರೆ, ಬಜೆಟ್ ಮಂಡನೆ ಸುಸೂತ್ರವಾಗಿ ನಡೆಯುತ್ತೆ. ಬಟ್ ಬಜೆಟ್ನ ಅಧಿವೇಶನ ಇದೆಯಲ್ಲ, ಬಜೆಟ್ ಅಧಿವೇಶನ ಕಡೆ ವೇಳೆಗೆ ಏನೇನಾಗುತ್ತೋ ಗೊತ್ತಿಲ್ಲ. ಹಂಗಾಮ ಆರಂಭ ಗುಡ್, ಅಂತ್ಯ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಒಂದು ಹೇಳಿಕೆ ಇದೆ, ನನ್ನ ನಡುವೆ ಉಳಿ ಹಿಂಡಬೇಡಿ, ನಾವಿಬ್ರು ಹಾಲು ಜೇನಂತರ ಇದೀವಿ, ಡಿ ಕೆ ಶಿವಕುಮಾರ್ ನಾನು ಅನ್ನೋರು ಸಿದ್ದರಾಮಯ್ಯನವ್ರ ಕಡೆ ಒಂದು ಪೋಸ್ಟ್. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಲು ಜೇನಂಗಿದ್ರಿ ಯಾಕೆ ಮತ್ತೆ ಹೇಳ್ಬಿಡಿ. ಬಂದು ಇಬ್ರು ನಿಂತ್ಕೊಂಡು ಇಡ್ಲಿ ಒಟ್ಟಿಗೆ ತಿಂತೀರಿ, ನಾಟಿ ಕೋಳಿ ಸಾರು ಒಟ್ಟಿಗೆ ಊಟ ಮಾಡ್ತೀರಿ, ಒಟ್ಟಿಗೆ ನಾವಿಬ್ರು ಹಿಂಗೆ ಇದೀವಿ ಕಣ್ರಯ್ಯ, ಏನಪ್ಪ ಶಿವಕುಮಾರ್ ನಾನೇ ಇರ್ತೀನಯ್ಯ 5 ವರ್ಷ ಅನ್ಬಿಡಿ. ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಬಿಡಿ, ಸಾಕು. ಆಗತ್ತಾ? ಅವ್ರು ಸುಮ್ಮನೆ ಇರ್ತಾರ? ಹೈಕಮಾಂಡ್ ಅಂತ ಹೇಳಿದ್ರಿ. ಬಟ್ ಒಂದ್ ಲೈನ್ ಚೇಂಜ್ ಆಗಿದೆ. ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತ ಹೇಳ್ತಿದ್ರಿ, ಯಾವಾಗ್ಲೂ ಒಂದ್ ಚೇಂಜ್ ಆಗಿದೆ. ಕಾಂಗ್ರೆಸ್ನ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ ಅಂತ.
ಸಿದ್ದರಾಮಯ್ಯನವರ ಹೇಳಿಕೆಯಲ್ಲಿ ಬದಲಾಗಿದೆ. ನಾನೇ ನಮ್ಮಪ್ಪನೇ 5 ವರ್ಷ ಅನ್ನೋ ಯತೀಂದ್ರ ಅವರು, ನಾನೇ 5 ವರ್ಷ ಅನ್ನೋ ಸಿದ್ದರಾಮಯ್ಯನವ್ರ ಟೋನ್ ಚೇಂಜ್ ಆಗಿದೆ. ಕಾಂಗ್ರೆಸ್ನ ಮುಖ್ಯಮಂತ್ರಿ ಇರ್ತಾರೆ ಈ ಅವಧಿ ಫುಲ್ಲು ಅಂತ. ಸೊ ಹಾಗಾಗಿ ಇರ್ತಾರೆ. ಅವ್ರು ಯಾರು ಇರ್ತಾರೆ? ಡಿ ಕೆ ಶಿವಕುಮಾರ್ ನಾವು ಅನ್ಕೊಂಡವ್ರೆ. ಇಲ್ಲಿಗೆ ಗೇಮ್ ನಿಲ್ಲಲ್ಲ. ಈ ಗೇಮ್ ಸ್ಟಾರ್ಟ್ ಆಗಿರೋದು ಸಿದ್ದರಾಮಯ್ಯನವ್ರದ್ದು. ಶತಾಯಗತ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ತಪ್ಪಿಸ್ಬೇಕು ನಿಂತವ್ರೆ. ಈ ಜಾಗದಲ್ಲಿ 1.5-3 ವರ್ಷ ನೆಮ್ಮದಿಯಾಗಿ ಕೂರಕ್ ಮನುಷ್ಯ ಹೆಲ್ಪ್ ಮಾಡವನೆ. ಈ ಪಾರ್ಟಿ ಕಳೆದ 20 ವರ್ಷದಲ್ಲಿ ಪಾರ್ಟಿ ಕಟ್ಟಕ್ಕೆ ನನ್ನ ಕಾಂಟ್ರಿಬ್ಯೂಷನ್. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನ ಅನುಭವಿಸಿದ್ದಾರೆ, ಪಕ್ಷ ಕಟ್ಟಿದ್ದಾರೆಯೇ, ಪಕ್ಷ ನಿಷ್ಠರನ್ನ ಕಟ್ಟಿದ್ದಾರೆಯೇ? ಕಾಂಗ್ರೆಸ್ ಹೇಳಿದಂಗೆ ನಾವು ಕೇಳ್ತೀವಿ ಅಂತ ಹೇಳ್ತಾರ ಮಾದೇವಪ್ಪ. ಹೈಕಮಾಂಡ್ ನ ನಗಣ್ಯ ಮಾಡಿಟ್ಬಿಟ್ಟವ್ರೆ ಟೀಮ್ ಸಿದ್ದರಾಮಯ್ಯ. ಹೈಕಮಾಂಡ್ ಅನ್ನೋದು ಲೆಕ್ಕಕ್ಕಿಲ್ಲ ಮಾಡಿಟ್ಟವ್ರೆ. ಹಾಗಾಗಿ ಬಜೆಟ್ ಸುಸೂತ್ರ, ಸದಿಕ್ ಸೇಫ್, ಸಿದ್ದರಾಮಯ್ಯನವ್ರು ಹೇಳುವಂತೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಇರ್ತಾರೆ. ಬಟ್ ಅವ್ರು ಇರ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಕ್ಲಾರಿಟಿ ಕೊಟ್ಟಿಲ್ಲ. ಅದನ್ನ ಹೇಳೂ ಇಲ್ಲ. ಮೊದಲೇ ಹೇಳೋರು ನಾನೇ ನಂದೇ ಅಂತ. ಅದಿಲ್ಲ ಈಗ. ಬಟ್ ಈಗಲೇ ಕುತೂಹಲ ಜಾಸ್ತಿ ಆಗಿರೋದು. ನೋಡೋಣ ಏನಂತ. ತಾವೇನ್ ಹೇಳ್ತೀರಿ? ಬಜೆಟ್ ಬಚಾವ್, ಸದ್ದಿಕ್ ಸೇಫ್, ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರಾ? ಆ ಸ್ಥಾನವನ್ನ ಬಿಟ್ಟು ಬರ್ತಾರಾ? ಇಲ್ಲ ಇವರೇ ಕೂರಬೇಕು ಅಂತ ಹಠ ಹಿಡಿತಾರಾ? ಡಿ ಕೆ ಶಿವಕುಮಾರ್ ವಿರುದ್ಧ ಗುದ್ದಾಡಿ ತಗಳ ಮತ್ತೊಬ್ಬ ಗಂಡು ಇನ್ಯಾರು ಇಲ್ಲ, ಅದ್ ಬೇರೆ ಇರಲಿ. ಸಿದ್ದರಾಮಯ್ಯ ಅವರು ಇಳಿಸೋದು ಮತ್ತೆ ಈತ ಅಲ್ಲಿ ಕೂರಕ್ಕೆ ಏನ್ ಬೇಕು ಡಿ ಕೆ ಶಿವಕುಮಾರ್ ಸಕಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ನ ಅವಾಯ್ಡ್ ಮಾಡಿ ಆ ಜಾಗದಲ್ಲಿ ಕೂರಕ್ ಸಾಧ್ಯತೆ ಇರೋದು ಒನ್ ಅಂಡ್ ಓನ್ಲಿ ಖರ್ಗೆ ಅವ್ರಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಜಾಗಕ್ಕೂ ಹೊರತುಪಡಿಸಿ ಇನ್ಯಾರು ಕೂಡ ಬಂದು ಕೂತ್ಕೊಂಡು ರಾಜ್ಯಭಾರ ಮಾಡಕ್ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಬಿಟ್ಕೊಳ್ಳೋದು ಇಲ್ಲ. ಬಟ್ ಏನಾಗುತ್ತೆ ನೋಡ್ಬೇಕು. ತಾವೇನ್ ಹೇಳ್ತೀರಿ? ಸಿದ್ದರಾಮಯ್ಯನವರು ಇರ್ಬೇಕಾ, ಮುಂದುವರಿಬೇಕಾ ಅಥವಾ ಇಳಿಬೇಕಾ? ಇಳಿದ್ರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು? ಡಿ ಕೆ ಅವ್ರು ಆಗ್ಬೇಕಾ, ಪರಮೇಶ್ವರ, ಖರ್ಗೆ ಅವರ, ಯಾರಾಗ್ಬೇಕು? ಕಾಮೆಂಟ್ ಮಾಡಿ. ಧನ್ಯವಾದ.